ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಬರುವ ತಿಂಗಳು 27/10/2024 ಭಾನುವಾರದಂದು ನಿಮ್ಮ ನೇರ ಭೇಟಿ ಬೆಂಗಳೂರಿನ ಹೃದಯ ಭಾಗದವಾದಂತಹ ಮಲ್ಲೇಶ್ವರಮಲ್ಲಿ ಇರುವಂತಹ ಶುಕ್ರ ಆಡಿಟೋರಿಯಮಲ್ಲಿ. ಹಾಗಾಗಿ ಆಸಕ್ತರು ದಯಮಾಡಿ ನಿಮ್ಮ ಹೆಸರನ್ನು ಮೊದಲೇ ನೋಂದಾಯಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡಿ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡೆಯುವ ಮೂಲಕ ಎಲ್ಲರೂ ಕೂಡ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಾಗಲು ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಕೂಡ ರೇಖಿ ಶಕ್ತಿ ಎನ್ನುವಂಥದ್ದು ಪ್ರತಿ ಮನೆಯಲ್ಲೂ ಕೂಡ ತಲುಪುವಂಥದ್ದಾಗಲಿ, ಎಲ್ಲರೂ ಕೂಡ ರೇಖಿಯ ರಕ್ಷಣೆಯೊಳಗಡೆ ತಮ್ಮ ಜೀವನವನ್ನು ತುಂಬ ಸುಂದರವಾಗಿ ಕಳೆಯುವಂಥದ್ದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರೇಖಿ ರಕ್ಷತಿ ರಕ್ಷಿತಃ. ಶೈಲಪುತ್ರಿಯ ಅವತಾರದಲ್ಲಿ ಇದ್ದಂತಹ ಅಮ್ಮನವರು ಈ ದಿನ ನವರಾತ್ರಿಯ 2ನೇ ದಿನ ಆದ್ದರಿಂದ ತಮ್ಮ ಮೂಲ ರೂಪವಾದಂತಹ ಬ್ರಹ್ಮಚಾರಿಣಿಯ ರೂಪವನ್ನು ಧರಿಸ್ತಾ ಇದ್ದಾರೆ. ಶ್ವೇತ ವಸ್ತ್ರವನ್ನು ಧರಿಸಿದಂತಹ ಜಗನ್ಮಾತೆ ಅವರ ಎಡ ಹಸ್ತದಲ್ಲಿ ಕಮಂಡಲವನ್ನು, ಬಲಹಸ್ತದಲ್ಲಿ ರುದ್ರಾಕ್ಷಿಯ ಮಾಲೆಯನ್ನ ಹಿಡಿದಂತಹ ಜಗನ್ಮಾತೆ ಆ ಪಾರ್ವತೀ ದೇವಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ಗುಲಾಬಿಯ ಹೂಗಳಿಂದ ಹೇಗೆ ಅಲಂಕೃತವಾಗಿ ಶ್ವೇತ ವಸ್ತ್ರಧಾರಿಯಾಗಿ ಅವರ ತೋಳುಗಳಲ್ಲೂ ಮುಂಗೈಗಳಲ್ಲೂ ಹೇಗೆ ರುದ್ರಾಕ್ಷಿ ಮಾಲೆಗಳಿಂದ ಅಲಂಕರಿಸಲ್ಪಟ್ಟಿದ್ದಾರೆ. ಜಗನ್ಮಾತೆಯು ಕಿರೀಟಧಾರಿಯಾಗಿದ್ದು ಶಿವನ ಅನುಗ್ರಹ ಪಡೆಯಲೆಂದು ಹೇಗೆ ಯೋಗಿನಿಯ ರೂಪದಲ್ಲಿ, ತಪಸ್ವಿಯ ರೂಪದಲ್ಲಿ ನಿಮ್ಮ ಮನೆಯ ನಡುಭಾಗದಲ್ಲಿ ಉದಯಿಸಿರುವಂತಹ ಶ್ರೀಚಕ್ರ ರೂಪದಲ್ಲಿ ಜಗನ್ಮಾತೆ ತಮ್ಮ ರೂಪವನ್ನು ನಿಮಗಾಗಿ ಅನುಗ್ರಹಿಸಿ ನಿಮಗಾಗಿ ಅವರ ರೂಪವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವ ಮೂಲಕ ಅತ್ಯದ್ಭುತವಾದಂತಹ ಆನಂದವನ್ನು ನೀಡ್ತಾ ಇದ್ದಾರೆ. ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಲು ತಾವೆಲ್ಲರೂ ಕೂಡ ಆ ಜಗನ್ಮಾತೆಯ ಸ್ತುತಿಯನ್ನ ಕೂಡ ಮಾಡ್ತಾ ಇದ್ದೀರಾ. ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲರೂ ಕೂಡ ಕಣ್ಮುಚ್ಚಿ ಭಕ್ತಿಪೂರ್ವಕವಾಗಿ ಅಮ್ಮನವರನ್ನ ಪ್ರಾರ್ಥನೆಯನ್ನ ಮಾಡಿ ಅಮ್ಮನವರ ಬಲಭಾಗದಲ್ಲಿ ಹಾಗೂ ಸುತ್ತಲೂ ಉಪಸ್ಥಿತರಿರುವಂತಹ ವಿಘ್ನೇಶ್ವರರ ಹಾಗೂ ಸಪ್ತ ಋಷಿಗಳ ಪಾದ ಕಮಲಗಳಿಗೆ ನಿಮ್ಮ ಶಿರವನ್ನ ಭಾಗಿಸಿ ನಮಸ್ಕಾರವನ್ನು ಮಾಡುವಂಥದ್ದಾಗಲಿ. ಅಮ್ಮನವರ ಪೂಜಾ ಕೈಂಕರ್ಯ ನಿರ್ವಿಘ್ನವಾಗಿ ನಡೆಸುವ ಮೂಲಕ ಅಮ್ಮನವರ ಕೃಪೆಗೆ ಪಾತ್ರರಾಗುವಂತೆ ಅನುಗ್ರಹಿಸಿ. ವಿಘ್ನೇಶ್ವರ, ಏಕದಂತ, ವಕ್ರತುಂಡ,
ನಿಮ್ಮ ಅನುಗ್ರಹ, ಆಶೀರ್ವಾದ, ರಕ್ಷಣೆ ನಮ್ಮ ಹಾಗೂ ನಮ್ಮ ಕುಟುಂಬದ ಎಲ್ಲ ಸರ್ವ ಸದಸ್ಯರಿಗೂ ಲಭಿಸಲಿ. ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಚೈತನ್ಯ ಶಕ್ತಿಗಳಿಗೂ ಕೂಡ ನಿಮ್ಮ ಅನುಗ್ರಹದೊಟ್ಟಿಗೆ ಅಮ್ಮನವರ ಅನುಗ್ರಹ, ಸಪ್ತ ಋಷಿಗಳ ಅನುಗ್ರಹ ಕೂಡ ಲಭಿಸಲಿ ಅಂತ ಹೇಳ್ತಾ, ಸಪ್ತ ಋಷಿಗಳ ಪಾದ ಕಮಲಗಳಿಗೆ ನಿಮ್ಮ ಶಿರಭಾಗಿ ನಮಸ್ಕಾರವನ್ನು ಮಾಡ್ತಾ, ವಿಘ್ನೇಶ್ವರರ ಹಾಗೂ ಸಪ್ತ ಋಷಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರ ಪಾದ ಕಮಲಗಳಿಗೆ ನಮಸ್ಕಾರವನ್ನು ಮಾಡ್ತಾ, ನಿಮ್ಮಲ್ಲಿರುವಂತಹ ಅರಿಷಡ್ವರ್ಗಗಳಿಂದ ನಿಮಗೆ ಮುಕ್ತಿಯನ್ನು ದಯಪಾಲಿಸಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಅನುಗ್ರಹಿಸಿ ಅಂತ ಎಲ್ಲರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಶರಣು ಹೋಗುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರಾ. ಎಲ್ಲರ ಅನುಗ್ರಹಕ್ಕೆ, ಆಶೀರ್ವಾದಕ್ಕೆ ಪಾತ್ರರಾದಂತಹ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಅಮ್ಮನವರ ಮತ್ತೊಂದು ಅವತಾರವನ್ನು, ಬ್ರಹ್ಮಚಾರಿಣಿಯ ರೂಪಕ್ಕೆ ಆತ್ಮಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಮ್ಮನವರನ್ನ ವಿನಮ್ರ ಭಕ್ತಿ. ಗಿರಿಜಮ್ಮ ಅವರೇ, ಪೂಜೆ ಮಾಡಿದ್ರಾ? ಗುಡ್, ವೆರಿ ಗುಡ್. ಹೇಗಿತ್ತು ಅಮ್ಮನವ್ರ ಪೂಜೆ? ಅಮ್ಮ ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ ನೋಡಿ. ವೀಣಾ ಅವರೇ? ನಾನು ಹಂಗೆ ಮಾನಸ ಪೂಜೆ ಮಾಡಿದೆ ಮೇಡಮ್. ಅದ್ಭುತ. ನನಗೆ ಮಾತಾಡಕ್ಕೆ ಆಗ್ತಾ ಇಲ್ಲ, ನನಗೆ ಸಾಧ್ಯನೇ ಇಲ್ಲ. ಅಮ್ಮನವ್ರನ್ನ ಒಪ್ಕೊಬಿಟ್ಟೆ ನಾನು. ಮಾನಸ ಪೂಜೆ ಅದ್ರ ಶ್ರೇಷ್ಠ ಮೇಡಮ್. ಅಮ್ಮನ್ನ ತಬ್ಕೊಳ್ಳಿ ಅಂದೆ, ನನ್ನನ್ನ ಎಷ್ಟು ಗಟ್ಟಿ ತಪ್ಕೊಂಡ್ರು. ಜಗನ್ಮಾತೆ. ಹಲೋ ಅಮ್ಮ, ನಾನು ವೃಂದ ಮಾತಾಡ್ತಿರೋದು. ಹೇಳಿ ವೃಂದ. ತುಂಬಾನೇ ಅಳು ಬಂದಿದೆ ಅಮ್ಮ, ನನ್ಗೆ ಯಾಕೋ ಗೊತ್ತಿಲ್ಲ. ತುಂಬಾ ತುಂಬಾ ಅಳು ಬರ್ತಿದೆ ನನಗೆ. ತುಂಬಾ ಅಂದ್ರೆ ನಾನು ತಬ್ಕೊಂಡು ನತ್ಬಿಟ್ಟಿದೀನಿ ಅಮ್ಮನ್ನ. ಅಲ್ಲ, ಅಮ್ಮನವ್ರು ಸಿಕ್ಕಿದ್ರು, ಅಮ್ಮನವ್ರು ಪೂಜೆ ಮಾಡಿದ್ದೀರಾ ಅಂದ್ರೆ ಏನ್ ಗೊತ್ತಾ, ಇದು ಆನಂದ ಭಾಷ್ಪ ಇರ್ಬೇಕಮ್ಮ. ನನ್ನ ಅಪ್ಪನ ಮನೇಲಿ ನಾನು ತುಂಬಾ ದೇವ್ರ ಪೂಜೆ ಮಾಡ್ತಿದ್ದೆ. ನಾನು ಅಲಂಕಾರ ಮಾಡಿ, ನಾನು ತುಂಬಾನೇ ನನ್ಗೆ ಅದ್ರ ತುಂಬಾ ಇಷ್ಟ. ಅಲಂಕಾರ ಮಾಡಿ ನಾನು ಅಲಂಕಾರ ಪೂಜೆ ಮಾಡಕ್ ತುಂಬಾ ಇಷ್ಟ ಇತ್ತು. ಆದ್ರೆ ನನ್ನ ಮನೇಲಿ ಅದು ಅವಕಾಶನೇ ಇಲ್ಲ. ನಾನು ಪೂಜೆ ಮಾಡೋದೇ ಇಲ್ಲ. ನನ್ನ ಆವತ್ತು ಇದು ಮಾಡ್ಕೊಂಡೆ, ನಮ್ಮ ಅಪ್ಪನ ಮನೇಲಿ ಮಾಡ್ಕೊಂಡು. ಕೇಳಿಸ್ತಾ ಇಲ್ಲ ವೃಂದ. ಅಲೋ ಅಮ್ಮ, ನಾನು ಅಪ್ಪನ ಮನೇಲಿ ಪೂಜೆ ಮಾಡ್ತಿದ್ದೆ. ನಾನು ಅಲಂಕಾರ ಮಾಡ್ಕೊಟ್ಟು ಅಮ್ಮನೂ ಅಲಂಕಾರ ಮಾಡಿ ತುಂಬಾನೇ ಪೂಜೆ ಮಾಡ್ತಿದ್ದೆ. ಯಾಕೆ ವಾಯ್ಸ್ ಡೌನ್ ಆಗ್ತಾ ಇದೆ? ಹಾಗೆ ಹತ್ರನೇ ಇಟ್ಕೊಂಡು ಮಾತಾಡಿ ಮೊಬೈಲ್. ಸೌಂಡ್ ಕಡಿಮೆ ಇದೆ. ಓಕೆ, ಓಕೆ. ಇವಾಗ ಪೂಜೆ ಮಾಡಿದ್ರ ನೋಡಿ, ಹೊರಗಡೆ ಕೂಡ ಅಕ್ಕಿಗಳು ಚಿಲಿಪಿಲಿ ಅಂತ ಕೂಗ್ತಾ ಇದೆ. ಅವು ಕೂಡ ಅಮ್ಮನವರ ಪೂಜೆಗೆ ಆ ಭಗವಂತನ ಒಂದು ನೋಡೋದಿಕ್ಕೆ, ಸೂರ್ಯದೇವನನ್ನ ನೋಡೋದಿಕ್ಕೆ ತುಂಬಾ ಕಾತರರಾಗಿದ್ದಾರೆ. ಓಕೆ, ಖಂಡಿತ ಒಳ್ಳೇದು. ಸುಪ್ರಿಯಾ ಮಾಡಿದ್ರಮ್ಮ? ಪಾರ್ವತಮ್ಮ ಅವ್ರೆ, ಯಾರ್ಯಾರು ಪೂಜೆ ಮಾಡಿದ್ರಿ? ಗೌರಿಯಮ್ಮ?
ಪೂಜೆ ಮಾಡಿದೆ ಅಮ್ಮ. ಪೂಜೆ ಮಾಡಿದ್ರ ಸಮಾಧಾನ ಆಯ್ತಾ? ಮನೆಯೆಲ್ಲ ತುಪ್ಪದ ಪರಿಮಳ. ಮನೆಯೆಲ್ಲ ತುಪ್ಪದ ಪರಿಮಳ. ಸರ್, ಸೊ ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನಿಮ್ಮ ಎಲ್ಲರಿಗೂ ಖುಷಿ ಆಯ್ತು ಅಂದ್ರೆ, ಅಮ್ಮನವರ ಅನುಗ್ರಹ ಆಯ್ತು ಅಂದ್ರೆ ಸಂತೋಷ. ಮತ್ತೆ ಸರ್ ಹೇಳಿ ಸರ್, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಮಸ್ತೆ. ನಮಸ್ತೆ, ಹೇಳಿ ಮಹೇಶ್. ಹೇಳಿ ಮಹೇಶ್ ಅವರೇ. ಮೇಡಮ್ ಅದು ಏನು ಮೇಡಮ್ ನೆನ್ನೆ ನಾನ್ ನಿಮ್ಗೆ ಕೇಳಿದ್ನಲ್ಲ ಮೇಡಮ್, ಮಕ್ಳು ಆಗತ್ತೆ ಅಂತ. ಮಗಳು ಹುಟ್ಬಿಟ್ಲು ಮೇಡಮ್. ಅಮ್ಮನವರ ಅನುಗ್ರಹ. ಸೊ ಇವಾಗ ಅಮ್ಮನವರ ಅನುಗ್ರಹ ಆಗಿದೆ, ಮಗಳೇ ಆಗ್ತಾಳೆ ಅಂತ ಅಂದ್ಮೇಲೆ ಸೊ ಒಂದು ಜಗನ್ಮಾತೆ ಒಂದು ಹೆಸರನ್ನ ಇಡುವಂತ ಕಾರ್ಯ ಮಾಡಿ. ಖಂಡಿತ ಅನ್ನಪೂರ್ಣೇಶ್ವರಿ ಅಂತಾನೆ ಇಡ್ತೀನಿ, ಅನ್ನಪೂರ್ಣ ಅಂತಾನೆ ಇಡ್ತೀನಿ ಮೇಡಮ್. ಖಂಡಿತ ಖಂಡಿತ. ಸೊ ಅಮ್ಮನವರ ಅನುಗ್ರಹನೇ ಆಗಿದೆ, ಅಮ್ಮನವರೇ ನಿಮ್ಗೆ ಸೂಚಿಸಿದ್ದಾರೆ ಅಂದ್ಮೇಲೆ ಖಂಡಿತ ಆಗುತ್ತೆ. ಆ ಎನರ್ಜಿ ಪಾಸ್ ಆಗ್ಬೇಕಾದ್ರೆ ಮೇಡಮ್, ಒಂದು ಆಜ್ಞಾ ಚಕ್ರದಲ್ಲಿ ತಡಿಯಕ್ಕೆ ಆಗ್ತಾ ಇಲ್ಲ ಮೇಡಮ್. ಒಂದು ಬಾಡಿನಲ್ಲಿ ವಿಪರೀತ ಹೆಂಗೆ ಅಂತಂದ್ರೆ, ಈ ಹೊಸ ಅನುಭವಗಳನ್ನ ನಾವು ಪಡ್ಕೊಂಡಾಗ ಮೇಡಮ್, ಅದು ಮಾತಾಡಕ್ಕೆ ಶಕ್ತಿನೇ ಇರಲ್ಲ. ತುಂಬಾ ಹೆಚ್ಚು ಕಮ್ಮಿ ಒಂದು ಅರ್ಧ 2 ಗ್ಲಾಸ್ ಅಷ್ಟು ನೀರ್ ಕುಡಿದಿದ್ದೀನಿ. ಅಂದ್ರೆ ತುಂಬಾ ಪಾಸಿಟಿವ್ ಎನರ್ಜಿ, ಮತ್ತೆ ಸಾಕ್ಷಾತ್ ದೇವಿನೇ ಬಂದು ಆಶೀರ್ವಾದ ಮಾಡಿದ್ರು ಮೇಡಮ್. ಕಣ್ಣಲ್ಲೆಲ್ಲ ಫುಲ್ಲು ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಸಾರ್ಥಕ ಆಯ್ತು ಮೇಡಮ್ ಜನ್ಮ. ಖಂಡಿತ ಅಮ್ಮನವರ ಅನುಗ್ರಹ. ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಅಮ್ಮನವ್ರನ್ನ ಅಪ್ಕೊಳ್ಳಿ ಅಷ್ಟೇ, ಅಮ್ಮನವ್ರನ್ನ ಅಪ್ಕೊಳ್ಳಿ ಅಷ್ಟೇ ಅಂತ. ಅಪ್ಕೊಂಡಾಗ ಅಷ್ಟೇ ಅದು ಆನಂದವನ್ನ ಅನುಭವಿಸೋಕ್ ಸಾಧ್ಯ, ದೂರ ಇದ್ರೆ ಆಗಲ್ಲ ಅದು. ಮೇಡಮ್ ಸ್ಟಾರ್ಟಿಂಗು ಏನು, ಒಂದ್ ನಿಮಿಷ ಮೇಡಮ್ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ನನಗೆ ಏನಂತಂದ್ರೆ, ಏನೋ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ವಲ್ಲ, ಏನೋ ಆಗ್ತಾನೆ ಇಲ್ವಾ. ಕ್ಲಾಸ್ ಅಟೆಂಡ್ ಆಗಿದ ತಕ್ಷಣ ಏನೋ ಆಗ್ತಾನೆ ಇಲ್ಲ, ಅಮ್ಮನವ್ರ ಅನುಗ್ರಹ ಹೇಳ್ತಾನೆ ಇದಾರೆ, ಏನೋ ಆಗ್ತಾ ಇಲ್ಲ ಅನ್ಬಿಟ್ಟು ಮಂತ್ರೋಪದೇಶ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಮೇಡಮ್, ಆ ವೈಬ್ರೇಷನ್ ಮತ್ತೆ ಲಾಸ್ಟ್ ಅಲ್ಲಿ ಅದು ಆಶೀರ್ವಾದ ಮಾಡ್ಬೇಕು, ತಡ್ಕೊಳಕ್ಕೆ ಆಗಿಲ್ಲ ಮೇಡಮ್. ಅದು ಸತ್ಯ ಇದೆ ಬಿಡಿ ಮೇಡಮ್, ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ, ಜ್ಞಾನ ಇದೆ. ನನ್ನಲ್ಲಿ ಇದೆ ಅಂತಲ್ಲ, ನಾನು ಅಮ್ಮನವ್ರನ್ನ ಹೇಗೆ ಆರಾಧನೆ ಮಾಡ್ತೀನಿ, ಹೇಗೆ ಪೂಜೆ ಮಾಡ್ತೀನಿ, ಅದನ್ನ ನಿಮ್ಮ ಮುಖಾಂತರ ಮಾಡಿಸಿದಷ್ಟೇ. ನಾನು ಯಾವಾಗ್ಲೂ ಅಮ್ಮನವರು ಅಂತ ಅಪ್ಕೊಂತಾನೆ ಇರ್ತೀನಲ್ಲ, ನನ್ನ ಶಿಷ್ಯರು ಕೂಡ ಅಪ್ಕೊಳ್ಳಿ, ಅದು ಒಂದು ದಿವ್ಯವಾದ ಆನಂದ ಎಲ್ರೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಜನ್ಮನೇ ಪುಣ್ಯ ಅಂತ ಅನ್ಸುತ್ತೆ ನಿಜವಾಗ್ಲೂ ಅವ್ರನ್ನ ಅಪ್ಕೊಂಡಾಗ. ಅದ್ರ ಒಂದು ಅನುಭವ ಆಗ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ತುಂಬಾನೇ ಚೆನ್ನಾಗಿತ್ತು ಮೇಡಮ್. ನಂಗೆ ಎಷ್ಟು ನೆಮ್ಮದಿ ಸಿಕ್ಕಿದೆ ಅಂದ್ರೆ, ಏನೋ ಒಂಥರ ಖುಷಿ ಆಗ್ತಾ ಇದೆ, ಮನೆಯೆಲ್ಲ ನೆಮ್ಮದಿಯಾಗಿದೆ. ಆ ಮಾನಸ ಪೂಜೆಯಿಂದ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳ್ಕೊಳಕ್ ಪದನೇ ಇಲ್ಲ, ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಏನೋ ಸಿಕ್ಕ ಸಂತೋಷ ಮೇಡಮ್. ಆ ಜಗನ್ಮಾತೆನೇ ಇದ್ದಾಳೆ ನಮ್ ಜೊತೆ ಮೇಡಮ್. ಎಲ್ಲ ನಿಮ್ಮಿಂದ ಆಗಿದ್ದು. ನಿಮಗ್ ಮ್ಯೂಟ್ ಆಗಿದೆ ಅಮ್ಮ, ಏನ್ ಕೇಳಿಸ್ತಾ ಇಲ್ಲ. ಹಲೋ ಗೀತಮ್ಮ, ಇವತ್ತಂತೂ ಜನ್ಮ ಸಾರ್ಥಕ ಆಗೋಯ್ತು ಹುಟ್ಟಿದ್ದಕ್ಕೆ. ಇಲ್ಲ, ಏನ್ ಗೊತ್ತಾ, ಅಮ್ಮನವ್ರ ಯಾವಾಗ್ಲೂ ಇರ್ತಾರೆ, ನಾವು ಅವ್ರನ್ನ ನೋಡ್ಬೇಕಷ್ಟೆ. ಯಾಕೆ ಇಷ್ಟೊಂದು ಭಾವಕರಾಗಿದ್ದಾರೆ? ಮುಟ್ಟಿ ಆಶೀರ್ವಾದ ಮಾಡಿ ಅಂತ ಮಾಡಿದ್ರು. ಖಂಡಿತ ಆಶೀರ್ವಾದ ಮಾಡಿ. ಓ ನೋಡಿ, ಗಿರಿಜಮ್ಮ ಅವರು ಅಮ್ಮನವ್ರಿಗೆ ಪೂಜೆಯನ್ನ ಮಾಡ್ತಾ ಇದ್ರೆ, ಎಲ್ರು ನೋಡ್ಕೊಂಡು ತುಂಬ್ಕೊಂಡ್ಬಿಡಿ. ಜಗನ್ಮಾತೆ ಆದಿಪರಾಶಕ್ತಿ. ನಾನು ಭಾಗ್ಯವಂತಳು ಮೇಡಮ್. ನಿಮ್ಮಂತಹ ಒಂದು ದೈವ ಶಕ್ತಿಯನ್ನ ಪಡೆದ ನಾನು ನಿಜಕ್ಕೂ ಭಾಗ್ಯವಂತ ಆತ್ಮ. ತುಂಬಾ ಸಂತೋಷ ಆಗಿದೆ ಮೇಡಮ್. ಇಲ್ಲಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಕೂಡ ನಮ್ಮ ಮೇಲಿರ್ಲಿ. ಯಾಕೆಂತಂದ್ರೆ ನೀವೆಲ್ಲ ಅದ್ಭುತವಾದ ಚೈತನ್ಯಗಳು. ಸೊ ನೀವು, ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ ನಮಗಿರ್ಬೇಕು, ಆ ತಾಯಿ ಆಶೀರ್ವಾದ ನಮಗಿರ್ಬೇಕು.
ಖಂಡಿತ ಅಮ್ಮನವರು ಕೂಗಿದ್ರೆ ಬರ್ದೇನೆ ಇರೋಲ್ಲ ಯಾವುದೇ ಕಾರಣಕ್ಕೂ ಅಷ್ಟೇ. ನೀವು ನಿಜವಾಗ್ಲೂ ಅನನ್ಯ ಭಕ್ತಿಯಿಂದ ಕೂಗಿದ್ರೆ ಜಗನ್ಮಾತೆ ಇದ್ದಲ್ಲಿಗೆ ಧಾವಿಸಿ ಬರ್ತಾಳೆ ಅನ್ನೋದು ಇದು 100ಕ್ಕೆ 100ರಷ್ಟು ಸತ್ಯ. ಅದು ಅನುಭವಿಸೋರು ಮಾತ್ರ ಹೇಳೋದಿಕ್ ಸಾಧ್ಯ. ಸರ್ ಹೇಳಿ ಸರ್. ನಾವೆಷ್ಟು ಪುಣ್ಯವಂತರು, ನಾವೆಷ್ಟು ಪುಣ್ಯವಂತರು. ಎಷ್ಟು ನವರಾತ್ರಿ ಕಳೆದು ಹೋಗಿರ್ಬೋದು, ಇಂತ ಒಂದು ಅದ್ಭುತವಾದ ಪೂಜೆ ಕ್ಷಣ ನಮಗ್ ಸಿಕ್ಕಿರ್ಲಿಲ್ಲ. ಇದು ಹೇಳಕ್ಕೆ ಆಗಲ್ಲ. ಇದು ಈ ಒಂದು ಸಾಧ್ಯ ಆಗ್ತಾ ಇಲ್ಲ ನನಗೆ. ಖಂಡಿತ ಸರ್ ಹೇಳಿ ಸರ್. ಹ್ಯಾಂಡ್ ರೈಸ್ ಮಾಡಿದ್ದೀರಾ ಸರ್? ಸರ್ ಮ್ಯೂಟ್ ಮಾಡ್ಕೊಳ್ಳಿ, ಏನು ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗಿದೆ ನೋಡಿ. ಹಲೋ ಮೇಡಮ್. ಹಾ ಸರ್ ಹೇಳಿ ಸರ್. ಮೇಡಮ್ ಹಾ ಹೇಳಿ ಸರ್. ಮೇಡಮ್ ನನಗೆ ಕಾಲು ಮಂಡಿ ನೋವು ಮೇಡಮ್. ನೀವು ಮೇಡಮ್ ನಿನ್ನೆ ಅಷ್ಟೇ ಹೇಳಿದ್ರಿ, ನಾನು ನಿನ್ನೆಯಿಂದ ಹೀಲಿಂಗ್ ಹಾಕಿದ್ದೀನಿ ಒಂದು 9 ಡೇಸ್. ಓಕೆ, ಖಂಡಿತ ಇವಾಗ ಏನು ನಿಮ್ಮ ಚಕ್ರಗಳ ಜಾಗೃತಿ ಆಗಿದೆ, ಖಂಡಿತ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಸೆಕೆಂಡ್ ಲೆವೆಲ್ ದೀಕ್ಷೆ ಆದಮೇಲೆ ಸರ್, ದೀಕ್ಷೆ ಈಗ ನಿಮಗೆ ಮೊನ್ನೆ ಅಷ್ಟೇ ಆಗಿರೋ 10ರಿಂದ 15 ದಿನ ಸ್ವಲ್ಪ ಪೇನ್ ಇರುತ್ತೆ, ಆಯಿತಾ? ಅಲ್ಲಿರುವಂತಹ ಸಿಂಬಲ್ಸ್ಗಳು ವರ್ಕ್ ಮಾಡಬೇಕು, ಅಲ್ಲಿರುವಂತಹ ಬ್ಲಾಕೇಜಸ್ಗಳು ಕ್ಲಿಯರ್ ಆಗಬೇಕು. ನೀವು ಜಸ್ಟ್ ಏನು ಮಾಡಿ ಅಂದರೆ ಸುಮ್ಮನೆ ಹಾಗೆ ಅಲ್ಲಿ ಸಿಂಬಲ್ಗಳನ್ನ ಹಾಕಿ ಹಸ್ತಕ್ರಮ ಮಾಡ್ತಾರೆ, ಸುಮ್ಮನೆ ಹಾಗೆ ಕೈ ಇಡೋವಂಥದ್ದು ಮಾಡ್ತಾರೆ. ಅದಾದಮೇಲೆ ತಲೆ ಕೆಡಿಸ್ಕೋಬೇಡಿ, ನಾವು ಗ್ರೂಪ್ ಹೀಲಿಂಗು ಮಾಡೋಣ, ನಾನು ಕೂಡ ವೈಯಕ್ತಿಕವಾಗಿ 100% ಮಾಡಿಕೊಡುವಂಥದ್ದು ಮಾಡ್ತೀನಿ. ಖಂಡಿತ ಆಗುತ್ತೆ, ಟೆನ್ಷನ್ ತಗೋಬೇಡಿ, ಆಯಿತಾ? ಓಕೆ ಹಾಂ, ಒಳ್ಳೇದಾಗಲಿ ಸರ್. ಮತ್ತು ಯಾರ್ಯಾರು ಪ್ರಸಾದ ತಿನ್ಸಿದ್ರಿ? ನಾನು ಪೂಜೆ ಮಾಡೋ ಟೈಮಲ್ಲಿ ಘಂಟಾನಾದ ಬರ್ತಿತ್ತು, ಗಂಟೆ ಹೊಡಿತಿದ್ದವ್ರು ಯಾರು? ಓ ಶಿವಕುಮಾರ್ ಸರ್. ನನಗೆ 2 ನಿಜವಾಗ್ಲೂ ಏನಿತ್ತು ಗೊತ್ತಾ, ಗಿರೀಶ್ ಅವರು ಗಂಟೆ ಹೊಡಿತಾ ಇರ್ಬೋದು, ಯಾಕೆಂದರೆ ಅವ್ರು ಪೂಜೆ ಅಂದರೆ ಸಾಕು ಗಂಟೆ ಹೊಡಿತಾರೆ ಜಾಸ್ತಿ. ನಾನು ಗಿರೀಶ್ ಅವರು ಗಂಟೆ ಹೊಡಿತಾ ಇರ್ಬೋದು ಅಂತ ಅಂದ್ಕೊಂಡೆ. ಅವರು ನನ್ನ ಜೊತೆ ವಾಯ್ಸ್ ಕೊಟ್ಟರು ಈ ಒಂದು ಶ್ರೀಚಕ್ರ ಆರಾಧನೆಯನ್ನು ಮಾಡುವಾಗ. ಥ್ಯಾಂಕ್ ಯು ಸರ್. ನೀವು ಮಾಡುವಂತಹ ಗಿರೀಶ್ ಅವರು ಮಾಡುವಂತಹ ಕಾರ್ಯ ಮೇಡಮ್ ಎನರ್ಜಿ ಇದೆಯಲ್ಲ ಮೇಡಮ್, ಅದು ಹೇಳಕ್ ಆಗಲ್ಲ. ನಿಜವಾಗ್ಲೂ ತಾಯಿನ ನಾವು ಪೂಜೆ ಮಾಡ್ತಾ ಇದೀವಲ್ಲ, ಅದು ಮನೇಲಿ ಕೂರ್ಸಿ ಅದು ಎಂತ ಒಂದು ಅದ್ಭುತ ಅಂದ್ರೆ ನಿಜವಾಗ್ಲೂ ನನಗೆ ಒಂದ್ ಹೇಳಲೇಬೇಕು ಮೇಡಮ್. ಆಕ್ಚುಲಿ ಮೊನ್ನೆ ನಾವ್ ಇದನ್ನ ಮಾಡ್ಬೇಕು ಅಂದಾಗ ನನ್ಗೆ ಏನ್ ಅನಿಸ್ತು ಅಂತ ಗೊತ್ತಿಲ್ಲ, ಜಸ್ಟ್ ಇದು ಒಂದು ಪೂಜೆ 9 ದಿನ ಮಾಡ್ಬೇಕಂತ ಹೇಳಿ ಅದು ಸ್ಟಾರ್ಟ್ ಆಯ್ತಲ್ಲ ಮೇಡಮ್, ಎಂತ ಎನರ್ಜಿ ಅಂತೀರ ಮೇಡಮ್, ಅದು ನಿಜವಾಗ್ಲೂ ಅದೇನಂತ ಗೊತ್ತಿಲ್ಲ, ಹೇಳಕ್ ಆಗಲ್ಲ. ಸೊ ಆ ಟೈಮಲ್ಲಿ ನನಗೆ ಅದು ಒಂದ್ ಎನರ್ಜಿ ಆಟೋಡಿಗೆ ಅದು ಬರ್ತಾ ಇರ್ತದ್ದು. ಸೊ ಅದಕ್ಕೆ ಎಲ್ರು ಸುಮ್ನೆ ಮಾತಾಡ್ಲಿ ಅಂತೇಳಿ ನಾನೇನು ಮಾತಾಡ್ತಾ ಇರ್ಲಿಲ್ಲ. ಅದ್ಭುತನೇ ಸರಿ ಮೇಡಮ್. ನಿಜವಾಗ್ಲೂ ನಮ್ಮ ತಾಯಿ ನಾವು ಪೂಜೆ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಆಶೀರ್ವಾದ, ತಾಯಿ ಆಶೀರ್ವಾದ ಅಷ್ಟೇ ಎಲ್ರಿಗೂ ಸಿಗ್ತಾರೆ ಅಷ್ಟೇ. ಯಾಕೆಂತಂದ್ರೆ ಈ ಒಂದು ನವರಾತ್ರಿ ಅನ್ನೋದು ಅಮ್ಮನವರು ಅದ್ಭುತವಾದಂತಹ ಶಕ್ತಿ ಸಂಚಾರ ಆಗುವಂಥ ಸಮಯ. ನಮ್ಮಲ್ಲಿರುವಂತಹ ಎಲ್ಲ ರಾಕ್ಷಸತ್ವವನ್ನು ಕೊಲ್ಲೋದಿಕ್ಕೆ ಬರ್ತಾರೆ. ಮೊದಲು ರಾಕ್ಷಸರ ಸಂಹಾರಕ್ಕೆ ಬರ್ತಾ ಇದ್ರು, ಈಗ ಪ್ರತಿ ವರ್ಷವೂ ಕೂಡ ಅಮ್ಮನವರು ನಮ್ಮ ಒಳಗಡೆ ಇರುವಂತಹ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೆ ಬರುವಂಥದ್ದು. ಇದೊಂದು ಅದ್ಭುತವಾದ ಕ್ರಿಯೆ. ಸರ್ ಗಿರೀಶ್ ಅವರೇ ಇದಾರ ಅವರು? ಹೇಳಿಮ್ಮ ಹೇಳಿ. ಅದೇ ಸ್ವತಃ ನಾನು ಮತ್ತೆ ನನ್ ಮಗ ಇಬ್ರು ದೇವರಿಗೆ ಮೊಸರನ್ನ ತಿನ್ಸಾಗಿ ಭಾಸವಾಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಅಂದ್ರೆ ನನ್ ಮಗ ಇರೋದ್ ಮೂಡ್ಬಿದ್ರಲ್ಲಿ, ಬಟ್ ಅವನ್ ಇಲ್ಲೇ ನಮ್ ಜೊತೆ ಇದ್ದಾನೆ ಅನ್ನೋ ಫೀಲ್ ಆಗಿ ದೇವಿಗೆ ಇಬ್ರು ಮೊಸರನ್ನ ತಿನ್ಸ್ತಾರ ತರ ಫೀಲ್ ಆಯ್ತು. ಹೇಗೆ ಅಮ್ಮನವರು ಹೇಗ್ ಸ್ವೀಕಾರ ಮಾಡಿದ್ರು? ಅವ್ರು ಸ್ವೀಕಾರ ಮಾಡಿದಾಗ ಒಂದು ಆನಂದ ಆಗುತ್ತೆ. ಇಲ್ಲ ಅದೇ ಮೇಡಮ್, ಅದೇ ತುಂಬಾನೇ ಮನ್ಸಿಗೆ ಸಂತೋಷ ಆಯ್ತು. ನಾನ್ ನಿಜವಾಗ್ಲೂ ದೇವ್ರ ಫೋಟೋ ಇದ್ದು ವಿಗ್ರಹಗಳನ್ನ ಪೂಜೆ ಮಾಡೋದಕ್ಕೂ ಹಿಂಗೆ ಈ ರೀತಿ ಪೂಜೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗ್ಲಿ. ಜಗನ್ಮಾತೆ ಬಂತು ಮೇಡಮ್, ಗಂಧದ ಸ್ಮೆಲ್ ಬಂತು, ಸುವಾಸನೆ ಬಂತು. ಸೊ ಅಮ್ಮನವರಿಗೆ ಗಂಧದ ಅಭಿಷೇಕವನ್ನು ಮಾಡುವಾಗ, ಗಂಧೋದಕ ಸ್ನಾನವನ್ನು ಮಾಡಿಸುವಾಗ ಗಂಧದ ಪರಿಮಳ ಕೂಡ ಬರುತ್ತೆ. ಅದೊಂದು ದಿವ್ಯವಾದ ಪರಿಮಳ, ಅದು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅಂತ, ಅದಾಗುತ್ತೆ. ಮತ್ತೆ ಇವಾಗ ಕೂಡ ಯಾರೋ ಒಬ್ರು ಹೇಳಿದ್ರು ಧೂಪದ ಪರಿಮಳ ಬಂತು ನಮಗೆ, ಆರತಿಯನ್ನ ಮಾಡುವಾಗ ಧೂಪದ ಪರಿಮಳ ಬಂತು ಅಂತ. ಐ ಥಿಂಕ್ ಯಾರೋ ಮಹೇಶ್ ಅವರು ಇರಬೇಕು ಅಂತ ಅನ್ಸುತ್ತೆ. ಎಲ್ಲಿಂಗಪ್ಪ ಅವರೇ ನೀವು ಎಲ್ಲಿಂಗಪ್ಪ ಅವರೇ ಪೂಜೆ ಮಾಡಿದ್ರಾ? ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ.
ಗುರುಜಿ ಇವತ್ತೊಂದು ಅತಿ ಅದ್ಭುತ ನಡೀತು ಗುರುಜಿ. ಅದು ಅದ್ಭುತ ಹೇಳ್ಬೇಕಾದ್ರ ಸುಮಾರು 4:30 ಗಂಟೆಗೆ ನಿಮ್ ಪೂಜೆ ಕೇಳ್ಕತ್ತ ನಾನು ಅನಾಥ ಚಕ್ರದ ಮೇಲೆ ಕೈ ಇಟ್ಟು ಹಾಗೆ ನಾ ಎಲ್ಲಿಗೆ ಹೋಗಿ ನನ್ಗೆ ಗೊತ್ತಿಲ್ಲ ಗುರುಜಿ. ಆದ್ರ ನಾ ಹೋಗಿದ್ದು ಎಲ್ಲಿಗೆ ಅಂದ್ರ ಗುರುಜಿ ಈಗ ಪ್ರೆಸೆಂಟ್ ಒಂದು 5 ನಿಮಿಷ 6 ನಿಮಿಷಕ್ಕೆ ಕಣ್ ತೆರೆದ ಗುರುಜಿನ 6 ನಿಮಿಷವರೆಗೂ ಕಣ್ಣೇ ತೆರೆದಿಲ್ಲ ಗುರುಜಿ. ಬಟ್ ಕಣ್ ತೆರೆದ ನಂತರ ಫೋನ್ ತೆರೆದಿಲ್ಲ ಗುರುಜಿ. ಫೋನ್ ತೆರೆದ ನಂತರ ನಿಮ್ಗ್ ನೋಡ್ದೆ ಗುರುಜಿ. ಬಟ್ ನಾ ಬಂದಿದ್ದೆ ಎಲ್ಲಿಗೆ ಅಂದ್ರ ಗುರುಜಿ ನೀವು ಪೂಜೆ ಮಾಡುವ ಸ್ಥಳಕ್ಕೆ ಬಂದಿದ್ದೆ ಗುರುಜಿ. ನಿಮ್ಮ ದರ್ಶನ ಆಯ್ತು ಗುರುಜಿ. ನಾ ಈಗ ನೀವು ಸಾರಿ ಉಟ್ಕೊಂಡಲ್ಲ ಗುರುಜಿ. ಸೇಮ್ ನಾನು ಬಾಳ ಹೇಳತ್ತಿಲ್ಲ ಗುರುಜಿ. ಬಾಳ ಪರಿಶ್ರಮ ಏನು ಗುರುಜಿ. ಏನಂದ್ರೆ ಇಲ್ಲಪ್ಪ ನಾ ನೋಡಿದ್ದು ಅದೇ ನಾ ಸಾರಿ ಕಣ್ ತೆರ ಸಾರಿ ನೋಡೋ ತನಕ ನಾ ಇದಾಗಿಲ್ಲ ಗುರುಜಿ. ಸಾರಿ ನೋಡಿದ ನಂತರ ನೀವು ಮನೇಲಿ ಪೂಜೆ ಮಾಡ್ತಾ ಇದಾರೆ ಗುರುಜಿ. ನಿಮ್ ಮನೇಲಿ ಒಂದು ಪುಟ್ಟ ಹುಡುಗಿ ಓಡಾಡ್ತಿದೆ ಗುರುಜಿ. ಆಮೇಲೆ ಒಬ್ರು ಹೆಣ್ಮಗಳು ಸೈಡ್ ನಲ್ಲಿ ನಿಂತಾರೆ ಗುರುಜಿ. ಆಯ್ತು ನಾ ಏನ್ ಮಾಡ್ದೆ, ನೀವು ಪೂಜೆ ಮಾಡೋ ಕೋಣೆ ಬಂದೆ ಗುರುಜಿ. ಆಯ್ತು ನೀವು ಒಂದ್ ಕೈಯಲ್ಲಿ ಗಂಟೆ ಇದೆ, ಆಮೇಲೆ ಒಂದ್ ಕೈ ಕರ್ಪೂರ ಪೂಜೆ ಮಾಡ್ತಾರೆ ಗುರುಜಿ. ನಾ ಏಕ್ದಮ್ ಪೂಜೆ ಮಾಡೋ ಗುರುಗಳಿಗೆ ಕೇಳಲ್ದೇನೆ ಅನುಮತಿ ಇಲ್ದೇನೆ ಅವ್ರದ್ದು ಪೂಜೆ ರೂಮಿಗೆ ಬಂದ್ ಮತ್ತ ಭಯ ಆಯ್ತು ಗುರುಜಿ. ಮೂಲೆಯಲ್ಲಿ ನಿಂತ ಗುರುಜಿ. ಮೂಲೆಯಲ್ಲಿ ನಿಂತಿ ನೀವು ನಮಗ್ ನೋಡಿದ ನಂತರ ಯಾಕೋ ನಗ್ಲತ್ರಿ ಗುರುಜಿ. ಅಯ್ಯೋಪ್ಪ ಇದು ಏನ್ ನಾ ಎಲ್ಲಿ ಹೋಗ್ಬಿಟ್ರಿ ಅಂತೇಳಿ ಬಾಳ ಇದಾಯ್ತು ಗುರುಜಿ. ಆಮೇಲೆ ಆದ ನಂತರ ಮತ್ತೆ ನಿಮ್ ದರ್ಶನ ಏನ್ ಮಾಡ್ಬೇಕು ಗುರುಜಿ. ಆದ ನಂತರ ಮತ್ತೆ ನಿಮ್ಮ ಮನೆ ಹೊರಗಡೆ ಬಂದು ಅಲ್ಲಿ ಒಂದು ಯಾವ್ದೋ ಒಂದು ಕಟ್ಟೆ ಇದೆ ಗುರುಜಿ. ಆ ಕಟ್ಟೆ ಹತ್ರ ಒಂದು 5 ನಿಮಿಷ ಕುಳಿತುಕೊಂಡ ನಂತರ ಒಂದು 5 ನಿಮಿಷದಾಗ ಮತ್ತೆ ಕಣ್ತೇದ ಗುರುಜಿ. ನಿಮ್ದು ಆಲ್ರೆಡಿ ಎಲ್ಲ ಟೋಟಲಿ ಮುಗಿದಿತ್ತು ಗುರುಜಿ. ಸದ್ಯ ಇವತ್ತ ನಿಮ್ ದರ್ಶನ ಪೂರ್ತಿ ಯಾರ ದರ್ಶನ ಮಾಡಿಲ್ಲ ಗುರುಜಿ. ನಾರ ಸಂಪೂರ್ಣವಾಗಿ ಇವತ್ತ ನಿಮ್ ದರ್ಶನ ಆಗಿದೆ ಗುರುಜಿ. ನಮ್ಗೆ ಅಮ್ಮನವ್ರ ದರ್ಶನ ಮಾಡಿ ಅಮ್ಮನವ್ರ ಪೂಜೆ ಮಾಡಿ ಅಂದ್ರೆ ನೀವು ಗುರುಗಳ ದರ್ಶನ ಮಾಡ್ಲಿಕ್ಕೆ ಹೋಗಿದ್ರಾ? ಇಲ್ಬಳ್ಳಿ ಗುರುಜಿ 2 ತಾಸದ ಎಲ್ಲೆಲ್ಲಿ ಹೋಗಿ ನನಗೆ ಗೊತ್ತಿಲ್ಲ ಗುರುಜಿ. ಒಳ್ಳೇದಾಗ್ಲಿ ಅಮ್ಮನವ್ರ ಅನುಗ್ರಹ ಇರ್ಲಿ. ಆಮೇಲೆ ನೀವು ಹೇಳಿದ್ದು ಒಂದು ಸತ್ಯ, ಇಲ್ಲಿ ಒಂದು ಎಕ್ಕದ ಗಿಡ ಇದೆ, ತುಂಬಾ ಮರದ ಥರ ಆಗಿದೆ. ಅದಕ್ಕೆ ಈಗ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಎಲ್ಲ ಸುತ್ತ ಇದ್ದಂತಹ ಕಟ್ಟೆಯನ್ನು ತೆಗೆದಂಥದ್ದು, ಅದರ ಸುತ್ತ ಕೂಡ ಕಟ್ಟೆ ಇತ್ತು. ಹಾಗಾಗಿ ನೀವು ಬಂದಿರೋವಂಥದ್ದು, ನಿಮ್ಮ ಪ್ರತಿರೂಪ ಪ್ರಯಾಣ ಆಗಿರುವಂಥದ್ದು 100ಕ್ಕೆ 100 ಸತ್ಯ. ಅಮ್ಮನವರ ಅನುಗ್ರಹ ಅದೇ ರೀತಿ ಇರಲಿ, ಅದ್ಭುತವಾಗಿರಲಿ. ಮತ್ತೆ ವಿದುಷಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನನ್ಗೆ ನೀವು ಮಂತ್ರ ಉಚ್ಚಾರಣೆ ಮಾಡ್ತಾ ಇರುವಾಗ ಫುಲ್ ಬಾಡಿ ಎಲ್ಲ ವೈಬ್ರೇಟ್ ಆಗ್ತಾ ಇತ್ತು. ನಾನು ಅದೆಷ್ಟು ಎಂಜಾಯ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಆ ಮಂತ್ರಗಳೆಲ್ಲವೂ ಪ್ರತಿಯೊಂದು ನರನಾಡಿಗಳಲ್ಲೂ ಹಾಗೆ ನಲಿತಾ ಇತ್ತು ಅಂತ ಅನ್ಕೋಬೇಕು. ಅಷ್ಟು ಒಂದು ಎಂಜಾಯ್ ಮಾಡ್ತಿದ್ದೆ. ಮತ್ತೆ ಅದು ನೀವು ಮತ್ತೆ ಅನ್ನಪೂರ್ಣ ದೇವಿಯ ಮುಖ ಮಾತ್ರ ನಂಗೆ ಕಾಣ್ತಾ ಇತ್ತು. ಅದು ನಿಮ್ಮ ಒಂದು ನಗುಮುಖ ಇದೆ, ಆ ಒಂದು ಹಲ್ಲು ಅಷ್ಟೇ ಕಾಣ್ತಾ ಇತ್ತು. ಅದನ್ನ ನಾನು ಎಷ್ಟು ಎಂಜಾಯ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಇದೇ ಸಾರ್ಥಕ ಅಂತ ಅನಿಸ್ತಾ ಇತ್ತು ನಂಗೆ. ಅಮ್ಮನವರ ಅನುಗ್ರಹ, ಅವರ ಆಶೀರ್ವಾದ ನಿಮ್ಮ ಮೇಲೆ, ಎಲ್ಲರ ಮೇಲೂ ಕೂಡ ಇರಲಿ. ಎಲ್ಲರೂ ಕೂಡ ಅದ್ಭುತವಾದ ಚೈತನ್ಯಗಳಾಗಿ ಪರಿವರ್ತನೆ ಆಗುವಂತದ್ದಾಗ್ಲಿ. ಸಂತೋಷ ಆಗುತ್ತೆ ಮೇಡಮ್. ಎಲ್ಲದನ್ನೂ ಕೊಟ್ಟಿದ್ದೀರಿ ನೀವು. ನಿಮ್ಮ ಹತ್ರ ಬಂದ ಮೇಲೆ ನನಗೆ ಎಲ್ಲ ಸಿಕ್ಕಿದೆ. ಖಂಡಿತ ನನ್ನ ಹತ್ರ ಬಂದ ಮೇಲೆ ಅನ್ನೋದಕ್ಕಿಂತ ರೇಖೆಗೆ ಬಂದ ಮೇಲೆ ನಿಮ್ಗೆ ಎಲ್ಲವೂ ಕೂಡ ಸಿಗ್ತಾ ಇದೆ, ಎಲ್ಲವೂ ಕೂಡ ಸಿಗುತ್ತೆ. ಭಗವಂತ ನಿಮ್ಮನ್ನ ನನಗೆ ಕೊಟ್ಟಿದ್ದಾನ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ನಾನು ಎಷ್ಟು ಜನ ಬಾಂಧವ್ಯನೋ. ಖಂಡಿತ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ಮ್ಯಾಮ್? ನಾನು ಇಷ್ಟು ಊರಿಗೆ ಹೋದಾಗ ವರದಹಳ್ಳಿ, ನಾನು ನಂಬೋ ಶ್ರೀಧರ ಗುರುಗಳ ಆಶ್ರಮಕ್ಕೆ ಹೋಗಿದ್ದೆ. ಯಾವಾಗ್ಲೂ ಅಲ್ಲಿ ಹೋದಾಗ ನನ್ಗೆ ಬರೀ ವೈಬ್ರೇಷನ್ ಮಾತ್ರ ಆಗೋದು. ಗುರುಗಳು ಯಾವತ್ತೂ ನನ್ನ ಹತ್ರ ಮಾತಾಡ್ದಂಗೆ ಅನಿಸ್ತಿರ್ಲಿಲ್ಲ, ಮಾತಾಡ್ತಾನು ಇರ್ಲಿಲ್ಲ. ಜಸ್ಟ್ ನನ್ಗೆ ಅವ್ರ ದರ್ಶನ ಮಾತ್ರ ಆಗೋದು. ಈ ಸುತ್ತ ಹೋದಾಗ ಎಷ್ಟು ನೀಟಾಗಿ ಮಾತು ಕೇಳಿಸ್ತು ಅಂತಂದ್ರೆ, ನೀನ್ ಎಷ್ಟು ನಂಬ್ತೀಯೋ, ನಿನ್ಗೋಸ್ಕರನೇ ನಾನು ಒಂದ್ ಗುರುನ್ ಕೊಟ್ಟಿದ್ದೀನಿ, ಅವ್ರನ್ನ ನಂಬ್ಕೊಂಡ್ ಹೋಗು, ನಿನ್ಗೆ ಒಳ್ಳೇದಾಗತ್ತೆ ಎಲ್ಲದು. ನಾನು ಅವ್ರ ಮೂಲಕ ನಿನ್ಗೆಲ್ಲವೂ ಡೈರೆಕ್ಷನ್ ಕೊಡ್ತಾ ಹೋಗ್ತೀನಿ, ಅದನ್ನೇ ಮಾಡ್ತಾ ಹೋಗು ನೀನು. ನಾನ್ ನಿನ್ ಜೊತೆ ಇದ್ದೀನಿ, ಯಾಕೆ ಅಷ್ಟೊಂದ್ ಟೆನ್ಷನ್ ಮಾಡ್ಕೋತೀಯ? ನಿನ್ಗೆ ಆಗೋದೆಲ್ಲ ಆಗತ್ತೆ, ಎಲ್ಲದೂ ಒಳ್ಳೇದಾಗತ್ತೆ. ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ನಾನು ಕೂಡ ಕೇಳ್ತಾನೆ ಇರ್ತೀನಿ, ವರ್ಧಹಳ್ಳಿನಲ್ಲಿ ಶ್ರೀಧರ ಸ್ವಾಮಿಗಳ ಒಂದು ಮಠ ಇದೆ, ಅದ್ಭುತವಾಗಿದೆ, ಅದ್ಭುತವಾದ ಶಕ್ತಿ ಸಂಚಾರ ಆಗುತ್ತೆ ಅಂತ. ಆದರೆ
ನನಗೆ ಗೊತ್ತಿಲ್ಲ, ಆದರೆ ನನಗೆ ಅರಿವಿಲ್ಲದ ರೀತಿ ಆ ಸ್ವಾಮಿಗಳನ್ನು ನನಗೆ ಗೊತ್ತಿಲ್ಲದ ರೀತಿ ಆರಾಧನೆ ಖಂಡಿತ ಮಾಡ್ತೀನಿ. ಒಂದು ಪ್ರತಿದಿನ ಹಾಂ. ನಾನು ಕಳೆದ ನನ್ನ ಹಸ್ಬೆಂಡ್ ಏಪ್ರಿಲ್ ಅಲ್ಲಿ ಬರುದು ಯಾವಾಗ್ಲೂ ಸೌದಿಯಿಂದ. 1 ತಿಂಗಳು ಟೈಮಿಂಗು ಹಠ ಮಾಡಿ ಕರ್ಕೊಂಡು ಹೋದೆ ಲಾಸ್ಟ್ ಟೈಮು. ಅಲ್ಲಿ ನಾನು ಅದು ವರ್ಷಕ್ಕೊಂದು ಬಾರಿ ಅಲ್ಲಿ ಪೂಜೆ ನಡೆಯುವಂತದ್ದು ಅವರ ಒಂದು ಸಮಾಧಿ ಹತ್ರ. ಅಲ್ಲಿ ನಾವು ಆ ದಿನ ನಾವು ಮಾತ್ರ ಅಲ್ಲಿ, ನಮ್ಮ ಫ್ಯಾಮಿಲಿ ಮಾತ್ರ, ನಾನು ನನ್ನ ಹಸ್ಬೆಂಡು ನನ್ನ ಅಣ್ಣ ಅತ್ತಿಗೆ ಅಷ್ಟೇ ಜನ ಹೋಗಿದ್ದು ಅಲ್ಲಿ ಮೇಲ್ಗಡೆ. ಆ ಟೈಮ್ ನಲ್ಲಿ ಪೂಜೆ ನಡೀತಾ ಇತ್ತು, ಅವ್ರದೆಲ್ಲ ನಾಮಗಳನ್ನ ಇದ್ ಮಾಡಿ ಎಲ್ಲ ಇದ್ ಮಾಡ್ತಿದ್ರು. ಆಗ ಅವರು ಆ ಮಾತು ಹೇಳಿದ್ರು, ನೀವು ಈ ಹೊತ್ತಿಗೆ ಬಂದದ್ದು ನಿಮ್ಮ ಅದೃಷ್ಟನೋ ಗುರುಗಳ ಅದೃಷ್ಟನೋ ಗೊತ್ತಿಲ್ಲ, ನಿಮ್ಮನ್ನ ಕರೆಸ್ಕೊಂಡಿದ್ದಾರೆ, ಬನ್ನಿ ಒಳಗ್ ಕೂತ್ಕೊಳ್ಳಿ ಅಂತ. ತುಂಬಾ ಲೇಟ್ ಆಗಿತ್ತು ಆದ್ರೂ ಕೂತ್ಕೊಂಡ್ವಿ. ಕೂತ್ಕೊಂಡ ತಕ್ಷಣ ನನ್ಗೆ ಅಲ್ಲಿ ಮೇಲ್ಗಡೆ ಅದು ತುಂಬಾ ನಡಿಲಿಕ್ಕಿದೆ, ತುಂಬಾ ಮೇಲೆ ಇದೆ ಅದು. ಅಲ್ಲಿ ಕೂತ್ಕೊಂಡಾಗ ನನ್ಗೆ ಗೊತ್ತಿಲ್ದೆ ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ರೇಖೆ ತಗೊಂಡು ಸೆಕೆಂಡ್ ದೀಕ್ಷೆ ತಗೊಂಡು ಆಗಿತ್ತು, ಆದ್ರೂ ಆ ಒಂದು ಅನುಭವ ಅಷ್ಟು ಆಗಿರ್ಲಿಲ್ಲ. ಅಲ್ಲಿ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ಕಣ್ಣಿನಲ್ಲಿ ನೀರ್ ಬರ್ತಾ ಇದೆ, ಇದು ಜನ್ಮ ಸಾರ್ಥಕ, ನಿನ್ನ ದಾರಿ ಇಲ್ಲಿಂದ ಶುರು ಆಗುತ್ತೆ ಅಂತ. ನನ್ನ ಮನೆ ಮಂತ್ರ ಶಕ್ತಿ ಅಂದ್ರೆ ನಾನು ಮಂಗಳೂರಿನವಳು ಓಕೆ. ಇಲ್ಲಿ ಮಂತ್ರ ದೇವತೆ ಅಂತ ನಾವು ಮನೆಯಲ್ಲಿ ನಂಬ್ತೀವಿ. ಆ ಒಂದು ದೇವಿ ಕೂಡ ಹೇಳಿತ್ತು, ನೀನು ಮನೆಯಿಂದ ಹೊರಗಡೆಯ ಜವಾಬ್ದಾರಿಯನ್ನ ತಗೋ ಅಂತ. ಸೊ ನನ್ಗೆ ಅರ್ಥ ಆಗ್ಲಿಲ್ಲ ಏನು ಅಂತ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ. ಆದ್ರೆ ನನ್ನ ಜೀವನದ ಎಲ್ಲ ಘಟ್ಟಗಳನ್ನ ನಾವು ಕಟೀಲು ದುರ್ಗಾ ಪರಮೇಶ್ವರಿಗೆ ಬಿಡ್ತಾ ಇದ್ದೆ. ಡಿಸಿಷನ್ ಸಣ್ಣದಿಂದಲು ಮದುವೆ ಕೂಡ ಎಲ್ಲಾನು. ಆದ್ರೆ ಇಷ್ಟು ಪವರ್ ಇದೆ ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ತನಕ ಅದು ಹೇಳ್ಕೊಂಡ್ ಬರುತ್ತೆ, ನಿಮ್ಮ ಒಂದು ಫೀಲಿಂಗ್ ನಂಗೆ ಕೊಡುತ್ತೆ. ನಿಮ್ಮನ್ನೇ ಅನ್ನಪೂರ್ಣೇಶ್ವರ ದೇವಿಯಲ್ಲಿ ನಾನು ನೋಡ್ತೀನಿ, ನಂಗೆ ಗೊತ್ತಿಲ್ಲ. ಸೊ ಅದು ಎಲ್ಲಿಗೆಲ್ಲಿ ಕರ್ಕೊಂಡ್ ಬಂತು. ಆವತ್ತು ನಾನು ಅಲ್ಲಿ ಸ್ನಾನ ಮಾಡ್ಲಿಕ್ಕಿರುತ್ತೆ ನಮ್ಗೆ. ಸ್ನಾನ ಮಾಡಿ ಆದ್ಮೇಲೆ ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅಲ್ಲಿ ಹೋಗುವಂತದ್ದು. ಅಲ್ಲಿ ಫಸ್ಟ್ ಆ ನೀರಿನಲ್ಲಿ ಸ್ನಾನ ಮಾಡುವ, ತುಂಬಾ ಕೋಲ್ಡ್, ನಂಗೆ ಕೋಲ್ಡ್ ಅಲ್ಲಿ ಸ್ನಾನ ಮಾಡಿದ್ರಲ್ಲಿ ಆಗಲ್ಲ. ಪದೇ ಅಲ್ಲಿ ನೀರಲ್ಲಿ ನಿಲ್ತಾ ಇದೀನಿ. ಎಷ್ಟು ಆನಂದ ಅಂದ್ರೆ ಇವಾಗ್ಲೂ ಎಷ್ಟು ನಿಂತ್ರು ಸಾಕಾಗಲ್ಲ, ಅಷ್ಟೊಂದು ಅನುಭವ ಅದು. ಅದಾದ್ಮೇಲೆ ನಾವು ಮೇಲೆ ಹೋಗಿ ಎಲ್ಲ ಆಯ್ತು. ಅಲ್ಲಿ ಕೂತಾಗ ಕಣ್ಣಲ್ಲಿ ಧಾರಾಕಾರ ನೀರ್ ಬರ್ತಾ ಇದೆ, ಯಾಕೆ ಗೊತ್ತಿಲ್ಲ, ಅಷ್ಟು ಆನಂದ ಬಾಷ್ಪ. ಅಂದ್ರೆ ಇದು ಜೀವನದ ಸಾರ್ಥಕತೆ ಅಂತ. ನಂಗೆ ಗೊತ್ತಿಲ್ಲ, ಅದು ಬರ್ತಾನೆ ಇದೆ. ಅದಾದ್ಮೇಲೆ ಪೂಜೆ ಎಲ್ಲ ಆಯ್ತು. ಇನ್ನು ಕೆಳಗಿನ ಪೂಜೆಗೆ ಅಂತ ನಾವು ಬಂದ್ವಿ. ಬಂದಾದ್ಮೇಲೆ ನಾನು ಸ್ನಾನ ಮಾಡುವಾಗ್ಲೇ ಅನ್ಕೊಂಡಿದ್ದೆ, ನೆಕ್ಸ್ಟ್ ವರ್ಷ ನಾನು ಬರುವಾಗ ನನ್ನ ಜೀವನದಲ್ಲಿ ಏನ್ ಆಗ್ಬೇಕು ಅದನ್ನ ನೀನ್ ಮಾಡಿ ತೋರ್ಸು ಅಷ್ಟೇ ನಾನು ಹೇಳಿರೋಂಥದ್ದು. ನನ್ಗೆ ಹೀಗಾಗ್ಬೇಕು ಹಾಗಾಗ್ಬೇಕು ಅಲ್ಲ, ನನ್ ಜೀವನದಲ್ಲಿ ಏನು ಉದ್ದೇಶ ಇದೆಯೋ ಈ ಜನ್ಮದ್ದು ಅದಕ್ಕೆ ಸಾಕಾರ ಆಗ್ಲಿ, ದಾರಿ ತೋರಿಸಿ, ಎಲ್ಲವನ್ನ ನನ್ಗೆ ಒದಗಿಸಿ ಅಂತ. ಅದು ಖಂಡಿತ ಒಂದೊಂದು ಆಗ್ತಾ ಬಂತು. ಸೆಕೆಂಡ್ ಲೆವೆಲ್ ದೀಕ್ಷೆ ಆಗುವಾಗ ನನ್ಗೆ ನಾನೊಂದ್ ಸ್ವಲ್ಪ ಸ್ಟಕ್ ಮೈಂಡೆಡ್ ಆಗಿದ್ದೆ, ಸ್ವಲ್ಪ ಆಕ್ಟಿವ್ ಇದೆ, ಯೂಟ್ಯೂಬ್ ಎಲ್ಲ ಮಾಡ್ತಾ ಇದ್ದೆ ಎಲ್ಲ. ಅದಾದ್ಮೇಲೆ ಸ್ವಲ್ಪ ಸ್ಟಕ್ ಮೈಂಡೆಡ್, ಏನೋ ಒಂದು ಗೊತ್ತಿಲ್ಲ. ಥರ್ಡ್ ಲೆವೆಲ್ ಆಯ್ತು ಅಲ್ವಾ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಹೊಸ ಜರ್ನಿ. ಎಲ್ಲಾನು ಚೇಂಜ್ ಆಯ್ತು, ಫುಲ್ ಚೇಂಜ್ ಅಂದ್ರೆ ಅದು ಪ್ರತಿ ಒಂದು ಹಂತದಲ್ಲೂ ನನ್ಗೆ ನಾನೇನು ಮಾಡ್ತಾ ಇಲ್ಲ, ಬಟ್ ನನ್ಗೆಲ್ಲವೂ ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಎಲ್ಲವೂ ನಾನು ಜಸ್ಟ್ ಎಲ್ಲ ಒಂದು ನೋವಿದ್ರೆ ನೋವಿದೆ, ಈಗ ಗುಣ ಆಯ್ತು ಅಂತ ಹೋಯ್ತು ನೋವು, ಆತರ ಕೈ ಇಟ್ಕೋಬೇಕಂತಲೇ ಇಲ್ಲ. ಸೊ ಆತರ ಆಗ್ತಾ ಇತ್ತು. ಅದಾದ್ಮೇಲೆ ಮಕ್ಳಿಗೂ ಅಷ್ಟೇ, ಮಕ್ಳಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸುಮ್ನೆ ಕೈ ಇಟ್ಟಾಗ ಹೋಯ್ತು ನೋವು ಅಂತ. ಆತರ ರೇಖೆಯನ್ನು ಕಲಿಯಲು ನಮ್ಮ ಅನ್ನಪೂರ್ಣೇಶ್ವರಿ ಚಾನೆಲ್ನ ಸಬ್ಸ್ಕ್ರೈಬ್